ಈ ಉದ್ಯೋಗ ಮೇಳ ನಿಮ್ಮ ಭವ್ಯ ಭವಿತವ್ಯಕ್ಕೆ ಬುನಾದಿಯಾಗಲಿ. 23 ವರ್ಷಗಳ ಸುದೀರ್ಘಾವಧಿಯಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ನಡೆಯುತ್ತಿರುವುದು ಖುಷಿಯ ಸಂಗತಿ. ಇದರ ಸದುಪಯೋಗ ಪಡೆದು ನಿಮ್ಮ ಬದುಕನ್ನು ಆದರ್ಶಪ್ರಾಯವನ್ನಾಗಿ ಮಾಡಿಕೊಳ್ಳಿ ಎಂದು ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಹಂತಗೌಡ ಪಾಟೀಲ್ ಉದ್ಯೋಗಾಕಾಂಕ್ಷಿಗಳಿಗೆ ಕಿವಿಮಾತುಗಳನ್ನು ಹೇಳಿದರು. ಮಸ್ಕಿಯ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್, ಆಂತರಿಕ ಗುಣಮಟ್ಟ ಭರವಸಾ ಕೋಶ, ಉದ್ಯೋಗ ಭರವಸಾ ಕೋಶಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಆಡುತ್ತಾ ಈ ಮಾತುಗಳನ್ನು ಅವರು ಹೇಳಿದರು. ಈ ಮೊದಲು ಪ್ರಾಸ್ತಾವಿಕವಾಗಿ ಮಾತನಾಡಿದ ಉದ್ಯೋಗ ಭರವಸಾ ಕೋಶದ ಸಂಯೋಜಕರಾದ ಶ್ರೀ ಶ್ರೀನಿವಾಸ್ ಯಾಳಗಿ, ಐತಿಹಾಸಿಕ ಪಟ್ಟಣವಾದ ಮಸ್ಕಿಯ ಈ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ವಿದ್ಯಾರ್ಥಿಗಳ ಒಳಿತಿಗಾಗಿ ಆಯೋಜಿಸಲಾಗಿದೆ, ಅದರ ಲಾಭ ಪಡೆದುಕೊಳ್ಳಿ ಎಂದು ಕರೆ ಕೊಟ್ಟರು. ನಂತರ ಪರಿಚಯಾತ್ಮಕ ನುಡಿಗಳನ್ನಾಡಿದ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಯೋಜಕರಾಗಿರುವ ಶ್ರೀಮತಿ ರೋಹಿಣಿ ಮೂರ್ತಿ, ದೇವನಂಪ್ರಿಯನೇ ಅಶೋಕ ಎಂದು ಸ್ಪಷ್ಟೀಕರಣ ನೀಡಿ ದೇಶದ ಜಿಜ್ಞಾಸೆಯನ್ನು ಪರಿಹರಿಸಿದ ಅಶೋಕ ಶಿಲಾಶಾಸನವಿರುವ ಈ ಪಟ್ಟಣದ ಪದವಿ ಕಾಲೇಜು ಉತ್ತಮ ಕಲಿಕಾ ವಾತಾವರಣವನ್ನು ಹೊಂದಿದೆ. ವಿದ್ಯೆ ಪಡೆದ ವಿದ್ಯಾರ್ಥಿಗಳು ಹೊರಹೋಗುವ ಮೊದಲೇ ಉದ್ಯೋಗವನ್ನು ಪಡೆದು ಹೊರಹೋಗಲಿ ಎಂಬ ಸದುದ್ದೇಶದಿಂದ ಈ ಮೇಳವನ್ನು ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಸಹಯೋಗದಲ್ಲಿ ಆಯೋಜಿಸಿದೆ ಎಂದರು. ಕೊನೆಗೆ ಮಾತನಾಡಿದ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ನ ನಿರ್ದೇಶಕ ಪಾಂಡುರಂಗ ರಾವ್, ಸಂದರ್ಶನದ ಮಾಹಿತಿ, ಆಯ್ಕೆ ಪ್ರಕ್ರಿಯೆ ಹೇಗೆ, ಇದರ ಲಾಭಗಳೇನು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕುಮಾರಿ ಶ್ವೇತಾ ಪ್ರಾರ್ಥಿಸಿದರೆ, ಉಪನ್ಯಾಸಕ ಪ್ರಭುದೇವ್ ಸಾಲಿಮಠ್ ಸ್ವಾಗತಿಸಿದರು. ಸಹಾಯಕ ಪ್ರಾಧ್ಯಾಪಕ ಇಮಾಮ್ ಸಾಬ್ ಗುಡಿಹಾಳ್ ವಂದಿಸಿದರು. ಸುರೇಶ್ ಬಳಗಾನೂರು ನಿರೂಪಣೆ ಮಾಡಿದರು. ಈ ಮೇಳದಲ್ಲಿ ಸುಮಾರು 200ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಸಂದರ್ಶನಕ್ಕೆ ಹಾಜರಾಗಿ ಇದರ ಲಾಭ ಪಡೆದರು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ತಮಗೊಪ್ಪಿಸಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಮೇಳದ ಯಶಸ್ಸಿಗೆ ಕಾರಣರಾದರು. ಕಾರ್ಯಕ್ರಮದಲ್ಲಿ ಟೊಯೋಟಾ, ಟಾಟಾ ಎಲೆಕ್ಟ್ರಾನಿಕ್ಸ್ನ HR ಅಶ್ವಿನಿ, ಬ್ಯಾಂಕಿಂಗ್ ಕ್ಷೇತ್ರದ ಪ್ರತಿನಿಧಿಯಾಗಿ ಶಿವಕುಮಾರ್, ಕಾಲೇಜಿನ ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇದ್ದರು. ಆರಕ್ಷಕರು ಸೂಕ್ತ ಭದ್ರತೆಯನ್ನು ನೀಡಿದರು. ಜಾಜಲ್ಯಮಾನವಾದಂತಹ ಬದುಕನ್ನ ತಮ್ಮದಾಗಿಸಿಕೊಳ್ಳುವುದಕ್ಕೆ ಸಸಿ ಬೆಳೆದಂತೆ ತಾವು ಕೂಡ ಬೆಳಿಬೇಕು ಎಂತಕ್ಕಂಥ ಸಂದೇಶ ಸಾರತಕ್ಕಂಥ ಸಾಂಕೇತಿಕವಾಗಿ ಸಸಿಗೆ ನೀರೆರೆಯುವುದರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕರೆತರಬೇಕೆಂದು ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಗಳಿಗೆ ದಾಸರಾದರು ಶೂರ ಸೀಸರ್ ಆಂಟನಿಗಳು. ದೇಶ ಚರಿತ ಗಮನವನ್ನು ಚಸಕ ಕುಶವಾಯಿತು ನಾಸಾಪುಟದ ರೇಖೆ ಮಂಕುತಿಮ್ಮ. ಮಾನವನಲ್ಲಿ ಸಂಪನ್ನ ಗುಣಗಳಿದ್ರೆ ಸಾಮ್ರಾಜ್ಯವನ್ನು ಕಟ್ಟಬಹುದು, ಗುಣಹೀನನಾದರೆ ಸಾಮ್ರಾಜ್ಯವನ್ನು ಕೆಡಬಹುದು ಅಂತ ಇದರ ಅರ್ಥ ಮಂಕುತಿಮ್ಮ ಅವರು ಹೇಳಿದ್ದಾರೆ. ಅಶೋಕ ಅವನು ಗುಣಸಂಪನ್ನನಾಗಿದ್ದರಿಂದ ಮಸ್ಕಿಗೆ ಒಂದು ಹೆಸರಾಂತ ಒಂದು ಶಾಸನವನ್ನು ಕೊಟ್ಟರು. ಇಡೀ ಅಖಂಡ ಭಾರತವನ್ನು ಆಳಿದರು. ಹೀಗಾಗಿ ನಾವೆಲ್ಲರೂ ಅದೇ ದಾರಿಯಲ್ಲಿ ಸಾಗಬೇಕಾಗಿದೆ. ಇವತ್ತು ಮಸ್ಕಿ ದೇವನಂಪ್ರಿಯ ಅಶೋಕ ಕಾಲೇಜಿನಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ಸಡನ್ಲಿ ಅವರು ಅವಕಾಶ ಕೊಡ್ತಾರೆ ಮಾಡ್ತೀವಿ. ಆದರೆ ಸರ್ಕಾರದ ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಜವಾಬ್ದಾರಿ ಇರುತ್ತೆ. ಫಸ್ಟ್ ಇನ್ಸ್ಪೆಕ್ಷನ್ ಆಗುತ್ತೆ. ಕಂಪನಿಗಳು ಯಾರು ಬರ್ತಾ ಇದ್ದಾರೆ, ನಾಳೆ ನಮ್ಮ ಮಕ್ಕಳ ಭವಿಷ್ಯವೇನು, ಅದಕ್ಕೆ ನಾವು ಉತ್ತರ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಸಾಕಷ್ಟು ಕ್ವಶನ್ ಮಾಡಿ ನಮ್ಮ ಪರ್ಮಿಷನ್ ಕೊಟ್ಟಿರ್ತಾರೆ. ಹೀಗಾಗಿ ಸರ್, ನಿಮ್ಮ ಒಂದು ಜವಾಬ್ದಾರಿಯುತವಾದ ಒಂದು ಸಲಹೆಗಳಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ, ಬದ್ಧತೆಯಾಗಿರ್ತೀವಿ. ಯಾಕಂದರೆ ಅಶೋಕನ ನಾಡಿಗೆ ಬಂದಿದ್ದೀವಿ ನಾವು. ಹೀಗಾಗಿ ಇಲ್ಲಿ ನಾವು ಒಂದು 5 ಕಂಪನಿಗಳನ್ನು ಭಾಗವಹಿಸ್ತಾ ಇದ್ದೀವಿ. ಏನಂದರೆ ವಿದ್ಯಾರ್ಥಿಗಳಿಗಾಗಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ನಾನು ಯಾವುದೇ ಮುಲಾಜಿಲ್ಲದೆ ಮೊಟ್ಟ ಮೊದಲ ಬಾರಿಗೆ ನಾನು ಅನುಮತಿಯನ್ನು ನೀಡುವಂಥವನು. ಆದರೆ ಇಡೀ ಕಾಲೇಜು ಆರಂಭವಾಗಿ ಅಂದರೆ 2002ರಲ್ಲಿ ಆರಂಭವಾಗಿರ್ತಕ್ಕಂಥ ಕಾಲೇಜು ಸುಮಾರು 22 ವರ್ಷಗಳ ಕಾಲ ಕಾಲೇಜು ನಡೆದಿದೆ. ಇಲ್ಲಿವರೆಗೂ ಕೂಡ ಉದ್ಯೋಗ ಮೇಳ ಈ ಕಾಲೇಜಲ್ಲಿ ನಡೆದಿಲ್ಲ. ಅದಕ್ಕಾಗಿ ನಾವೇನಂತ ಅಂದ್ಕೊಂಡಿವಿ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಬಂದದ, ಇದನ್ನ ನಮ್ಮ ವಿದ್ಯಾರ್ಥಿಗಳ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ನಾನು
ನಮ್ಮ ಸಂಯೋಜಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರನ್ನ ಕರೆಸಿ ನಾನು ಮಾತಾಡಿದೆ.